ಅಲ್ಲ ಕಣ, ನಾನು ನಿನಗೆ ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತು? ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 3 ತಿಂಗಳಿಂದ ಹೇಳ್ತಾನೆ ಇದೀಯಪ್ಪ. ಬಡ್ಡಿ ಭದ್ರಾವತಿ ಸೇರ್ತು, ಅಸಲು ಅರಸೀಕೆರೆ ಸೇರ್ತು, ನಂಗೆ ಆಗೋಗಿದೆ ನನ್ನ ಕತೆ. ಒಟ್ಟು ಟೋಟಲ್ ಎಷ್ಟಾಗಿದೆ ಗೊತ್ತಾ? 1 ಲಕ್ಷ. ಸರಿಯಾಗಿ ಹಿಡ್ಕೊಳ. ಅಲ್ಲ 30 ತಿಂಗಳು 1ನೇ ತಾರೀಕು ಕೊಡ್ತೀನಿ ಅಂದೆಲ್ಲ, ಅಲ್ಲಾಡಿಸ್ಬೇಡ ನೀನು. ಕೊಟ್ಟೆ ಎಲ್ಲೆಲ್ಲಿ ಮಾಡೋ ಇಡ್ಲಿನ ಮಂಗ್ಳೂರಲ್ಲಿ ಕೊಟ್ಟೆ ಅಂತಾರೋ. ನೀ ಸ್ವಲ್ಪ ತೆಪ್ಪ ನಿಂತ್ಕೊಳ. ಅಲ್ಲ ಕಣ, ಅದಾದ್ಮೇಲೆ 15ನೇ ತಾರೀಕು ಕೊಡ್ತೀನಿ ಅಂತ ನೀನೇ ಫೋನ್ ಮಾಡ್ದಪ್ಪ. ಎಲ್ಲಿ ಕೊಟ್ಟೆ? ಅಲ್ಲಪ್ಪ, ಹಲಸಿನೆಲೆ ದೊನ್ನೆಲಿ ಇಡ್ಲಿ ಹಾಕಿ ಬೇಯಿಸಿದ್ರೆ ಆಗೋದಕ್ ಕೊಟ್ಟೆ. ಅದಲ್ಲಪ್ಪ, ಇದು ಕೊಟ್ಟೆ. ನನಗ್ಯಾಕೆ ಹೊಡಿತಾ ಇದೆಯಾ ಪಾಂಡ್ರಂಗ? ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ ಹೊಡೆಯೋದೆ. ಹಾಳಾಗಿ ಹೋಗ್ಲಿ ಅಂತ ಇನ್ನೂ 3 ದಿನ ಟೈಮ್ ಕೊಡ್ತೀನಿ. ಕೊಡೋಕ್ ಆಗುತ್ತೋ ಇಲ್ಲ ಅಂತ ಹೇಳ್ಬಿಡು. ಮಾತಾಡೋ. ಯಾಕೆ ಭಯ ಬಿದ್ದುಬಿಟ್ಟ? ಇದು ನನ್ ತಲೆ ಕಣ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ತೆಗೆದು ಬಿಡದೆ. ಅಯ್ಯೋ, ನನ್ ತಲೆನಾ? ಹೌದು. ಕೊಟ್ರೆ ನಾನು 1 ಲಕ್ಷ ಕೊಡು, ಇಲ್ಲ ನಿನ್ ತಲೆ ಕೊಡು. ಲೆಕ್ಕ ಚುಕ್ತಾ ಆಯ್ತು ಅಂತ ಮನೆಗೆ ಬಂದು ಬಿಲ್ ಕೊಡ್ತೀನಿ. ಫೋನಿಡ, ಬಿಲ್ ಜಾಸ್ತಿ ಆಗುತ್ತೆ. ಅಣ್ಣ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ. ನೀವು ಹೋಗಿ ಸಮಾಧಾನ ಮಾಡಿಪಾ. ನನ್ ಬೈದ್ರ ಕಷ್ಟ. ಟ್ರೈ ಮಾಡಿಪಾ. ಪಾಂಡ್ರಂಗ್ ಬಾವ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ನೀವು ಕೋಪ ಮಾಡ್ಕೊಂಡ್ರೆ ಕೋತಿ ತರ ಕಾಣಿಸ್ತೀರಾ. 1 ಲಕ್ಷ ರೂಪಾಯಿ ಕೈ ಬಿಟ್ಟು ಹೋಗಿದೆ, ಕೋಪ ಮಾಡ್ಕೊಳ್ದೆ ಏನ್ ಬಟ್ಟೆ ಬಿಚ್ಚಕ್ಕೆ ಡ್ಯಾನ್ಸ್ ಮಾಡ್ಲೇನೋ? 1 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, ವೇದ ಅಂತ ಹೇಳಕ್ ಬಂದ್ಬಿಟ್ಟ. ಬಂತಂದು ಸಾಕು, ನಿಂತ್ಕೊಳ. ಲೇ ಪಾಂಡ್ರಂಗ, ಯಾಕೋ ಇವತ್ತು ಎಲ್ಲರ ಮೇಲೆ ಈ ತರ ರೊಚ್ಚಿಗೆದ್ದಿದ್ಯಾ? ನನ್ನ ರೊಚ್ಚು ಕಡಿಮೆ ಆಗ್ಬೇಕು ಅಂದ್ರೆ 1 ಲಕ್ಷ ರೂಪಾಯಿ ತಂದು ಕೊಡು. ಅಣ್ಣ, ಬೊಂಬೆ ಅಂಗಡಿಗೆ ಹೋಗಿ ಆಟದ ಗೊಂಬೆ ತರ್ಬೇಕಂತಿದ್ಯಲ್ಲ? ತರ್ತೀನಮ್ಮ, ತಗೊಂಡು ಬರ್ತೀನಿ. ಮನೆ ಪಾಪಣ್ಣಗಳೆಲ್ಲ ಸೇರ್ಕೊಂಡು ಕೀಲಿ ಕುಟ್ಕೊಂಡು ಆಟ ಆಡಿವಿರಂತೆ. ಪಾಂಡುರಂಗ, ದಿನಸಿ ತಲೋದ್ ಮಲಿ ಬೇಡಪ್ಪ. ತರ್ತೀನಮ್ಮ, ನಾನೆಲ್ಲಿ ಮರಿತೀನಿ? ನಾನೊಬ್ಬ ಇದೀನಿಲ್ಲ, ಎಲ್ಲಾ ಕೆಲ್ಸಗಳನ್ನು ನಾನೊಬ್ಬನೇ ಮಾಡಿ ಸಾಯ್ಬೇಕು. ಚೀಟಿ ಬರ್ಕೊಡೋ, ನಾನೇ ಹೋಗಿ ತಗೊಂಬಂದ್ ಸಾಯ್ತೀನಿ. ಜಾಡ್ಸ್ ಹೊಡೆದು ಬಿಡ್ತೀನಿ ಕಣ. ಲಾಸ್ಟ್ ತಿಂಗಳು ಚೀಟಿ ಕೊಟ್ಟಿದ್ನಲ್ಲ, ಏನ್ರ ಮಾಡಿದ್ರೆ 20% ಕಮಿಷನ್ ನೋಡಿದ್ರೆ 8 ಆಣೆ ಸೂಚಿ ತರೋದಕ್ಕೆ 200 ರೂಪಾಯಿ ಲಂಚ ಕೊಡ್ಬೇಕೇನ್ರ ನಾನು ನಿಮ್ಗೆ? ಅಣ್ಣ, ತಲೆ ಕೆಟ್ಟಾಗ ನೀನ್ ಏನ್ ಮಾತಾಡ್ತಿ ಅಂತ ನಿನಗೆ ಗೊತ್ತಾಗಲ್ಲ. ಯಾರ ತಲೆನೂ ತೆಗಿಯಕ್ ಹೋಗ್ಬೇಡ. ಇವತ್ತು ತೆಗಿತೀನಿ. ಇವತ್ತು ಅವನಿಂದ ದುಡ್ಡು ತಗೊಂಡು ಬರ್ತೀನಿ, ಇಲ್ಲ ಅವ್ನ ತಲೆ ತಗೊಂಡು ಬರ್ತೀನಿ. ಹಲೋ ಸರ್, ನಾನ್ ದಿವಾಕರ. ಸರ್, ನೀವು ತಲೆ ಹಿಡಿದ್ರಲ್ಲ, ರೆಡಿ ಇದೆ. ಇದನ್ನ ನೋಡಕ್ ನಿಮ್ಗೆ 2 ಗುಂಡಿಗೆ ಇರ್ಬೇಕು. ಆಯ್ತು, ಈಗ ತರ್ತೀನಿ ಸರ್. 2 ಕ್ಯಾಂಡ್ಲ್ ಕೊಡಮ್ಮ. ತಿಪ್ಪಣ್ಣ ರೆಡಿ ಇದೆಯಾ? ರೆಡಿ ಇದೆ. ಕೊಟ್ಬಿಡ. ನೋಡಿ ಎಷ್ಟಮ್ಮ? 5 ರೂಪಾಯಿ ಸರ್. ಬಿಲ್ ಕೊಡ. ಸರ್ ಬಂದೆ, ಈಗ ಬಂದೆ. ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ಬರ್ಲಾ? ಪಾಂಡುರಂಗ, ತೊಗಲಿ ಬೇಳೆ ತಂದೇನೋ? ಕೆಜಿ 140ರಿಂದ 150 ರೂಪಾಯಿ ಇದೆ. ಅದಕ್ಕೆ ಅದನ್ನ ಬಿಟ್ಬಿಟ್ಟು ಕಡ್ಲೆಬೇಳೆ ತಂದಿದ್ದೀನಿ. ತೊಗಲಿ ಬೇಳೆ ಮಾಡೋ ಅಡಿಗೆನ ಕಡ್ಲೆ ಬೇಳೆ ಮಾಡಕ್ಕಾಗುತ್ತೇನೋ? ಸಂಸಾರ ತೂಗಿಸ್ಬೇಕು ಅಂದ್ರೆ ಮಾಡ್ಬೇಕಪ್ಪ. ದೋಸೆ ಉದ್ದಿನ ಬೇಳೆ ತಂದ್ಯಾ? ಇನ್ನೂ 1 ವರ್ಷ ದೋಸೆ ಅನ್ನೋದು ಈ ಮನೆಯಲ್ಲಿ ನಿಷಿದ್ಧ. ಆಯ್ತು ಬಿಡಪ್ಪ, ದುಡ್ಡು ಕೊಟ್ಬಿಡು, ಹೋಟ್ಲಲ್ಲೇ ತಿನ್ಕೊಂಡ್ ಬರ್ತೀವಿ. ನನಗೆ ಕೋಪ ಬರ್ಸ್ಬೇಡ ಕಣ. ತಗೊಂಡೋಗಿ ನನ್ನ ರೂಮಲ್ಲಿ ಭದ್ರವಾಗಿಡು. ಮತ್ತೆ ಮೈ ಹಚ್ಚಿ ಸೋಪ್ ತಂದ್ಯಾ? 2 ಕಲ್ ತಂದಿದ್ದೀನಿ, ಅದರಲ್ಲೇ ಉಜ್ಜುಕೊಳ್ಳಿ. ಇರೋ ಯಾವ್ಯಾವ ಬೊಂಬೆ ತಂದ್ಯಾರ ನೋಡೋಣ. ಪಾಂಡುರಂಗ ಗಂಡುಗಲಿ. ಮಾತೃಶ್ರೀ ಅವರೇ, ತಾವು ಹೆಸರಿಗೆ ಲಂಗ ತೊಡಿಸಿದ ಮೇಲೆ ಇನ್ನು ಗಂಡುಗಲಿ ಏನು ಬಂತು, ಅದು ಏನು ಅಂತ ಹೇಳಿ. ಯಾಕ ಅವಳು ಹಾಕಿ ಕಿಳ್ಚ್ಕೊಳ್ತಾಳೆ? ಬಿಟ್ಟಿಯಾಗಿ ಬಿದ್ದಿರುತ್ತಲ್ವಾ, ಪಾಪ ಹೊತ್ತು ಹೋಗ್ಬೇಕು ಮಕ್ಕಳಿಗೆ. ಕಿಚ್ಕೊಳ್ತಾ ಏನು ಮಾಡ್ತಾರೆ? ನನ್ನ ಮನೆಯನ್ನು ತಗೊಂಡು ಹೋಗಿ ಅಂಗನವಾಡಿ ಕೇಂದ್ರ ಮಾಡಿಟ್ಟು. ಪಾಂಡ್ರಂಗ, ಇಲ್ಲೇನಾಗಿದೆ ಗೊತ್ತಾ? ತಲೆ ಹೋಗೋ ವಿಷಯ. ಜೇಡಿ ಮಣ್ಣು ಇನ್ನು ಒಂದು ಮಾತಾಡಿದ್ರು ಬಂದು ಎಲ್ಲರ ತಲೆನೂ ಕಡ್ದು ಬಿಡ್ತೀನ್ರ. ಲೇ ಪಾಂಡ್ರಂಗ, ನಮ್ ತಲೆ ತೆಗೆದಿದ್ರು ಪಕ್ಕ ಇಟ್ಟು ಬಿಡ್ತಾನೋ. ಬೊಂಬೆಗಳನ್ನ ತರ್ತೀನಿ ಅಂತ ಇದನ್ನ ತಂದಿದಾರಲ್ಲೋ, ಸಿಟ್ನಲ್ಲಿ ತಲೆನೇ ಕಡ್ದು ಬಿಡೋದ. ಅಲ್ಲೋ, ಈ ವಿಷಯ ಯಾರಿಗೂ ಹೇಳೋದ್ ಬೇಡ ಕಣೋ. ಹೇಗಾದ್ರೂ ಮಾಡಿ ಪಾಂಡ್ರಂಗನ ಸೇವ್ ಮಾಡ್ಬೇಕು. ನಮ್ ಕೈಯಲ್ಲಿ ಎಲ್ಲೋ ಆಗತ್ತೆ. ನೋಡು, ಕಣ್ ಬಿಟ್ಕೊಂಡು ನಮ್ಮನ್ನೇ ಹೇಗೆ ನೋಡ್ತಾ ಇದೆ. ಭಯ ಆಗ್ತಿಲ್ವನೋ? ಅಯ್ಯೋ, ಭಯ ಆಗ್ತಿಲ್ಲ, ಇನ್ನೇನಾಗುತ್ತೋ? ಜಾಜಿ ಅವ್ರು ಬರ್ತಾ ಇದ್ರು. ಈ ರೂಮ್ ನಲ್ಲಿ ನಿಮ್ಗೇನ್ ಕೆಲಸ ಅಂತ ಕೇಳಿದ್ರೆ ಈಗೇನೋ ಮಾಡೋದು? ಬಾ ಬಾ ಬಾ, ಮನ್ಸಿನ ಕಲ್ ಕೂತ್ಬಿಡ. ರೆಡಿ? ನಮ್ಮ ಮನೇಲಿರೋ ಒಂದಕ್ಕೂ ತಲೆಯಲ್ಲಿ ಬುದ್ಧಿ ಇಲ್ಲ. ಬ್ಯಾಗ್ ತಂದು ಬೆಡ್ರೂಮ್ ಅಲ್ಲಿ ಇಟ್ಟಿದಾರಲ್ಲ.
ವಾಂತಿ ಏ ಪಾಂಡುರಂಗ ನೀನ್ ನನ್ ಹೇಳಲೇ ಇಲ್ವಲ್ಲೋ? ಏನು ನೀನ್ ಹೆಂಡತಿ ಕೈ ವಾಂತಿ ಮಾಡಿಸ್ತಾ ಇದೀಯಾ? ಅಯ್ಯೋ ಶಿವನೇ, ಮೇಡಮ್ ಅವ್ರಿಗೆ ವಾಂತಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ನೆ. ನೀನುಂಟು ನಿಮ್ ಮುದ್ದಿನ ಸ್ವಚ್ಛ ಉಂಟು, ಅದ್ ಏನಂತ ವಿಚಾರಿಸ್ಕೋ. ಅದು ನನ್ನ ಮಗ ವಾಂತಿ ಮಾಡ್ತೇ ಬಿಟ್ಟ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಮ್ಮೆಸಿ ಸಕ್ಕರೆ ಡಬ್ಬ ತಗೊಂಡ್ ಬಾಳೆ. ಅತ್ತೆ ಮತ್ತೆ ಸಕ್ಕರೆ ಬೇಕಾ? ಏನಾಯ್ತಮ್ಮ? ಅದು ಮೇಲೆ ರೂಮಲ್ಲಿ ಅಲ್ಲೆಲ್ಲ ತುಂಬಾ ಧೂಳಾಗಿದೆಯಾ? ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಎಮ್ಮೆಸಿ ಮೇಲ್ ಹೋಗಿ ಚೆನ್ನಾಗಿ ಗುಡಿಸಿ ಸಾಗಿಸ್ಬಿಡು. ಹೋಗು ಹೋಗು ಹೋಗು. ಅಯ್ಯೋ ಅತ್ತೆ, ಅದು ಮೇಲೆ ರೂಮ್. ಮೆಟ್ಲೆತ್ತು ಬೇಡ, ಇಲ್ಲೆಲ್ಲ ಎಷ್ಟು ತಗೋ ಹೋಗಮ್ಮ ಹೋಗಮ್ಮ. ಏನು ಅಂದ್ರೆ ಮೇಡಮ್ ಅವರೇ, ಖರ್ಚು ಮೇಲೆ ಖರ್ಚು ಬರ್ತಾ ಇದೆ, ನನ್ನ ತಲೆ ಕೆಡಿಸ್ಬಿಡಿ, ಸುಮ್ಮನೆ ಹೋಗ್ರಿ ನೀವು. ಪಾಂಡುರಂಗ ಆ? ಸ್ವಲ್ಪ ಮೆತ್ತಗೆ ಹಾಕ್ಬಾರ್ದ? 2 ಕಾಪಿಗೆ ಆಗೋ ಸಕ್ಕರೆ ಕೆಳಗಡೆ ಚೆಲ್ಲೋಯ್ತು. ಅಯ್ಯಯ್ಯ ಹೋಗ್ಲಿ ಬಿಡ. ಬ್ಯಾಂಕ್ ತಗೊಂಡ್ ಹಾಸಿಗೆ ಮೇಲೆ ಇಟ್ಟಿದ್ದಾರೆ. ಮನೆ ಕ್ಲೀನ್ ಮಾಡೋಷ್ಟ್ರಲ್ಲಿ ನನ್ನ ಪ್ರಾಣ ಹೋಗುತ್ತ. ಏನಾಯ್ತೆ? ವಾಂತಿ? ಪಾಂಡುರಂಗ ಏನು ನಿನ್ನ ಲೀಲೆ? ಯಾಕೆ ಏನಾಯ್ತು? ಚಂಪಾನ ವಾಂತಿ ಮಾಡ್ತಿದ್ದಾಳೆ. ಏನು ಇವತ್ತು ವರ್ಲ್ಡ್ ವಾಂತಿ ಡೇನ? ಏನಾಯ್ತು ಅಂತ ಅವಳನ್ನೇ ಕೇಳಿ ನೋಡು. ಯಾರನ್ನ ಏನ್ ಕೇಳೋದು? ಅದಕ್ಕೆ ಮುಖ ನೋಡಿದ್ರೆ ನನಗೂ ಹಾಗೆ ಅನ್ಸುತ್ತೆ. ಏನ್ ಅನ್ಸುತ್ತೆ? ನೀನ್ ಅಪ್ಪ ಆಗ್ತಾ ಇದೀಯಾ? ಅದಲ್ದೆ ರೂಮಲ್ಲಿ ಚಂಪಾ, ನೀನು ಅಮ್ಮ ಆಗ್ತಾ ಇದೀಯಾ? ಸುಮ್ಮನೆ ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಅದು ನಿಮ್ ಅಯ್ಯೋ, ನಿನಗೆಲ್ಲ ಗೊತ್ತು, ಸುಮ್ಮನಿಲ್ಲಮ್ಮ. ಅಲ್ಲ ಕಣು, ಮದುವೆ ಆಗದೆ ಇರೋ ಹುಡುಗಿ ವಾಂತಿ ಮಾಡ್ಕೊಂಡ್ರೆ ಭಯ ಆಗದೆ ಇರುತ್ತಾ? ಮಹಾಭಾರತದಲ್ಲಿ ಕುಂತಿಗೂ ಹೀಗೆ ಆಗಿತ್ತು. ಅಯ್ಯೋ ಅತ್ತೆ, ಅದಲ್ಲ ಅತ್ತೆ. ಅದು ರೂಮಲ್ಲಿ ಅಯ್ಯೋ ನೀ ಹೋಗಮ್ಮ, ಸುಧಾರಿಸ್ಕೊ ಹೋಗು. ಅಯ್ಯೋ ಮಾತೃಶ್ರೀ ಅವರೇ, ಏನೋ ಅವ್ರ ಆರೋಗ್ಯ ಹದಗೆಟ್ಟಿರ್ಬೇಕು. ಡಾಕ್ಟರ್ನ ಕರೆಸಿ ಈ 100 ರೂಪಾಯಿನಲ್ಲೇ ಇಬ್ರನ್ನು ತೋರ್ಸು. ಬನ್ನಿ ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬನ್ನಿ. ಇಷ್ಟು ದಿನ ಈ ಮನೆಯಲ್ಲಿ ಶಾಂತಿ ಇರ್ಲಿಲ್ಲ, ಈಗ ವಾಂತಿ ಶುರು ಆಗಿದೆ. ಈ ವಯಸ್ಸಲ್ಲಿ ಆಗ್ಬಾರ್ದಾಗಿತ್ತೆ. ಎಲ್ಲಿ ನಾಲ್ಗೆ ತೆಗಿರಿ. ಏನ್ ತಿಂದ್ರಿ? ಅಯ್ಯೋ ಇನ್ನೂ ಚಪಲ. ತಟ್ಟಲ್ಲಿ ಏನಿದ್ಲು ಟಿವಿ ನೋಡ್ತಾ ನೋಡ್ತಾ ತಿಂದ್ರಿ. ತಟ್ಟೆಲ್ ಜಿರ್ಲೆ ಇದ್ರು ಜಿಲೇಬಿ ಅಂತ ತಿಂದ್ಬಿಡ್ತಾರೆ. ಅದಕ್ಕೆ ವಾಂತಿ ಆಗಿರೋದು. ಅಯ್ಯೋ ವಾಂತಿ ನನಗಲ್ಲ, ನನ್ ಸೊಸೆಗೆ. ಓ ಹಾಗೆ ಹೇಳಿ. ಇದ್ರಾ ಹೋಗಿ ನಿಮ್ಮ ಅತ್ತಿಗೆನ್ ಕರ್ಕೊಂಡ್ ಬಾಪ. ಅದು ನಾನ್ ಕರೆದ್ರೆ ಬರಲ್ಲ. ಪಲ್ಲು, ಹೋಗಿ ನಿಮ್ ಮತ್ತೆನ್ ಕರ್ಕೊಂಡ್ ಬರ್ತೀಯಾ? ಇಲ್ಲಪ್ಪ, ಅವ್ರಿಗೆ ಮೊದ್ಲೇ ಜಂಬ, ಈಗ ತಾಯಿ ಬೇರೆ ಆಗ್ತಾ ಇದ್ರಲ್ಲ, ನಾನ್ ಹೋಗ್ ಕರೆದ್ರೆ ಇನ್ನೂ ಜಂಬ ತೋರಿಸ್ತಾರೆ. ನಾನ್ ಹೇಳಿದ್ರು ಕರಿಯಲ್ವಾ? ಆಯ್ತು, ನಿಮ್ ಸಲುವಾಗಿ ಹೋಗ್ತೀನಿ. ಯಾಕತ್ಗೆ ಕಿರ್ಚ್ಕೊಂಡ್ರಿ? ಅದು ರೂಮ್ ಏನಿಲ್ಲ, ಹೋಗೆ. ಡಾಕ್ಟರ್ ನಿಮ್ಮನ್ನ ನೋಡ್ಬೇಕಂತ ಕರಿತಾ ಇದಾರೆ, ಬನ್ನಿ. ನನ್ನನ್ನ ಯಾಕೆ ಗೊತ್ತಿಲ್ಲ, ಬನ್ನಿ. ಅತ್ತೆ, ಅದು ಬಂದಿರೋದು ಪಾತ್ರೆ ಬೆಳಗೋದಕ್ ಮಾತ್ರ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಮನೇನೂ ಬೆಳಗ್ತೀಯ. ಅಯ್ಯೋ, ಅದೇ ಕಣ್ಣು ನೋಡಿದ್ರೆ ಗೊತ್ತಾಯ್ತು. ಕಣ್ಣು ಗೊತ್ತಾಯ್ತು. ಯಾವಾಗ್ಲಿಂದ ವಾಂತಿ? ವಾಂತಿ ಆಗಿದ್ದು ಬೇರೆ ಕಾರಣಕ್ಕೆ. ಅದು ಅದು ಭಯ ಆಯ್ತು, ಅದಕ್ಕೆ ವಾಂತಿ ಆಯ್ತು. ಇದಕ್ಕೆಲ್ಲ ಭಯ ಪಟ್ಕೋತಾರೆ ನಮ್ಮ. ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕು ಅದು ಹಾಗೆ ಆಗುತ್ತೆ. ಅದೇ ರಂಗಮ್ಮನವ್ರೆ ಸರಿಯಾಗಿ ಹೇಳಿದ್ವಿ. ಇಲ್ಲಮ್ಮ, ನಾಲ್ಗೆ ತೆಗಿಯಮ್ಮ. ಡಾಕ್ಟ್ರೆ, ಯಾಕೋ ತುಂಬಾ ಭಯ ಆಗ್ತಿದೆ, ಹೊಟ್ಟೆ ಎಲ್ಲ ತೊಳಸ್ದಂಗ ಆಗ್ತಾ ಇದೆ. ಅದು ಅಯ್ಯೋಯ್ಯೋ, ಇದೆಲ್ಲ ಸಹಜ, ಯೋಚನೆ ಮಾಡ್ಬಾರ್ದಮ್ಮ. ಇರ್ಲಿ ಕೈ ಕೊಡಮ್ಮ. ವಂಶ ಮುಂದುವರಿಯುವಂತ ಸಿಂಪ್ಟಮ್ಸ್ ಏನು ಕಾಣ್ತಾ ಇಲ್ವಲ್ಲ? ಅಯ್ಯೋ, ಅದಲ್ಲ ಅಂತ ನಮ್ಮ ಅತ್ತೆಗೆ ಹೇಳ್ದೆ. ನನ್ ಬಗ್ಗೆ ನನ್ಗಿಂತ ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತಿರುತ್ತಾ? ಯಾವ ಟೈಮಲ್ಲಿ ವಾಂತಿ ಆಗುತ್ತೆ, ಯಾವ ಟೈಮಲ್ಲಿ ಬೈಕೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ನೋಡಿ ರಂಗಮ್ಮನವ್ರೆ, ಪ್ರೆಗ್ನೆಂಟ್ ಆದವ್ರಿಗೆ ಬೈ ಡಿಫಾಲ್ಟ್ ವಾಂತಿ ಆಗುತ್ತೆ. ಆದ್ರೆ ಈ ಕೇಸ್ ಅದಲ್ಲ. ಏನೋ ತಿಂದಿದ್ದಾರೆ, ಹೆಚ್ಚು ಕಮ್ಮಿಯಾಗಿ ಹೀಗಾಗಿದೆ. ಅನ್ಕೊಂಡೆ ಇದ್ರ ಹಣೆ ಬಲಹಾರ ಇಷ್ಟು ಅಂತ. ನಮ್ ಚಂಪಾನು ವಾಂತಿ ಮಾಡ್ಕೋತಾ ಇದ್ಲು, ಅವಳನ್ನ ಸ್ವಲ್ಪ ಚೆಕ್ ಮಾಡ್ಬಿಡಿ. ಎಮ್ಮೆಸಿ ಈಕೆ ನಿಮ್ಮನೆ ಕೆಲಸದವಳಲ್ಲ ರೀ, ಮೇಡ್ ಸರ್ವೆಂಟ್ ಚಂಪಾಕಲಿ. ಅತ್ತೆ ಬಾಮ ಕೂತ್ಕೋ ಬಾ. ಇವಳು
ವಾಂತಿ ಮಾಡ್ಕೊಂಡ್ಲು ಯಾಕೆ ಅಂತ ನೋಡಿ ಡಾಕ್ಟ್ರೆ. ಯಾವಾಗಮ್ಮ ಮದುವೆ ಆಯ್ತು? ಯೋ ನಮ್ಮ ಯಜಮಾನ್ರು ಇನ್ನ ಮನ್ಸೇ ಮಾಡಿಲ್ಲ ರೀ. ಅವರು ನಮ್ಮ ಯಜಮಾನ್ರು. ಯೋ ಇಟ್ಕೊಂಡಿಲ್ಲ, ಕಟ್ಕೊಂಡಿದ್ದೀನಿ. ಯಾಕೆ ಇವರಿಬ್ರು ಹಿಂಗ್ ಕಿತ್ತಾಡ್ತಾರೆ? ಅದು ಮಾಮೂಲಿ ಇದ್ದದ್ದೇ, ನೀವು ನೋಡಿ ಡಾಕ್ಟ್ರೆ. ಇಲ್ಲಮ್ಮ, ಸ್ವಲ್ಪ ನಾಲ್ಗೆ ತೋರ್ಸಮ್ಮ. ಅಯ್ಯ, ಸ್ವಲ್ಪ ದೊಡ್ಡದ ತೆಗಿಯಮ್ಮ. ಏನ್ ತಿಂದ್ರಿ? ಏನು ತಿಂದಿಲ್ಲ ಡಾಕ್ಟ್ರೆ. ತುಂಬಾ ಭಯ ಆಯ್ತು. ಕೆಟ್ಟದನ್ನ ನೋಡಿದಕ್ಕೆ ವಾಕರ್ಗೆ ಬಂದು ವಾಂತಿ ಆಯ್ತು ಅಷ್ಟೇ. ಇಬ್ಬರ ಕೇಸು ಒಂದೇ ತರ ಇದೆ. ಏನೋ ನೋಡ್ಬಾರ್ದು ನೋಡಿದ್ದಾರೆ, ತಿನ್ಬಾರ್ದು ತಿಂದಿದ್ದಾರೆ, ಅದಕ್ಕೆ ಹೀಗಾಗಿರೋದು. ಅಯ್ಯೋ ತಿನ್ನದಲ್ಲ ಡಾಕ್ಟ್ರೆ, ನೋಡಿದಷ್ಟೇ. ನಾನು ನೋಡಿದಷ್ಟೇ. ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ಅಯ್ಯಯ್ಯೋ, ಅದೇನ್ ನೋಡಿದ್ರಿ? ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದಾ? ಅದು ಅಯ್ಯಪ್ಪ, ನಾನ್ ಹೇಳಲ್ಲ, ನೀನೇ ಹೇಳ. ನಾನು ಹೇಳಲ್ಲಪ್ಪ, ಅದ್ರಿಂದ ತುಂಬಾನೇ ಅಪಾಯ ಇದೆ. ಡೇಂಜರ್. ಅಯ್ಯೋ, ನನ್ ತಲೆ ಕೆಟ್ಟು ಜಕ್ಕೂರ್ ಕೆರೆ ಸೇರ್ಕೊಂತು. ಏನೋ ಆಸೆ ಇಟ್ಕೊಂಡಿದ್ದೆ, ನನ್ಗೆ ಆ ಭಾಗ್ಯ ಇಲ್ಲ ಬಿಡಿ ಡಾಕ್ಟ್ರೆ. ನೋಡಿ ರಂಗಮ್ನವ್ರೆ, ಶೀತ, ನೆಗಡಿ, ವಾಂತಿ, ಕೆಮ್ಮು ಅಂತ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನನ್ನನ್ನು ಕರೆಸ್ಬೇಡಿ. ಏನಾದ್ರೂ ಸೀರಿಯಸ್ ಇದ್ರೆ ನನ್ನ ಕ್ಲಿನಿಕ್ಗೆ ಕರ್ಕೊಂಡ್ ಬಂದ್ಬಿಡಿ. ನನ್ನ ಫೀಸು 200 ರೂಪಾಯಿ ಕೊಟ್ಬಿಡಿ, ನಾನು ಹೊರಟ್ಬಿಡ್ತೀನಿ. ನನಗೋಸ್ಕರ ಒಂದು ಹೆಣ ಕಾಯ್ತಾ ಇದೆ. ಹೆಣನಾ? ಅದಕ್ಕೆ ತಲೆ ಇದೆಯಾ? ಏನ್ ಇದೆಯೋ ಇಲ್ವೋ ನೋಡಿದ್ಮೇಲೆ ಗೊತ್ತಾಗೋದು. ನೋಡಿಯಮ್ಮ, ನಾಳೆಯಿಂದ 3 ದಿವಸ ನಾನು ಊರ್ನಲ್ಲಿರಲ್ಲ. ಯಾರ್ಯಾರಿಗೆ ಏನಾದ್ರೂ ತೊಂದರೆ ಇದ್ರೆ ಇವತ್ತೇ ತೋರ್ಸ್ಕೊಂಡ್ಬಿಡಿ. ಏನಿಲ್ಲ, ಹೋಗಪ್ಪ. ಸರಿ, ತಿಳಿಸ್ಬಿಡಿ. ನನ್ ಮಗ ಕೊಟ್ಟಿರೋದು 100 ರೂಪಾಯಿ ತಗೊಳ್ಳಿ. ಆ ವಿಷಯ ನೀನೇ ಹೇಳೋ ಬಿಟ್ಲಾ? ನಾನ್ ಹೇಳಲ್ಲಪ್ಪ, ಆಮೇಲೆ ಅವರು ನನ್ ತಲೆ ತೆಗೆದ್ಬಿಡ್ತಾರೆ. ಇನ್ನು ಎಷ್ಟ್ ದಿನ ಅಂತ ಅದನ್ನಲ್ಲೇ ಇಡೋದು? ನಾವೇನೋ ಮಾಡೋಣ, ಅವ್ರು ಅಲ್ಲಿ ಇಡು ಅಂತ ಹೇಳಿದ್ರು ನಾವ್ ಇಟ್ವಿ. ಹೆಂಗು ಜಾಜಿ ಅವ್ರಿಗೆ, ಚಂಪಂಗೆ ಈ ವಿಷಯ ಗೊತ್ತಾಗಿದೆ, ಅವ್ರೇ ಹೇಳ್ತಾರ ಬಿಡು. ಅವ್ರು ಹೇಳಿಲ್ಲ ಅಂದ್ರೆ ನೀನೇ ಹೇಳ್ಬಿಡು. ಆಯ್ತು. ವಿಷಯ ನಮ್ಮಿಬ್ರಲ್ಲೇ ಇರ್ಬೇಕು, ಬೇರೆ ಯಾರಿಗೂ ಹೇಳ್ಬೇಡ. ಹೌದು, ಯಜಮಾನ್ರಿಗೆ ಮೊದ್ಲೇ ಕೋಪ ಜಾಸ್ತಿ. ನೀವ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ. ಅಕ್ಕನ ಅಲ್ಲ ಆಂಟಿ. ಆಂಟಿ ಏನೋ ಒಂದು ಮೊದ್ಲೇ ಭಯ ಆಗ್ತದೆ, ಅದ್ರಲ್ಲಿ ನೀವ್ ಬೇರೆ ಭಯ ಪಡಿಸಿರಲ್ಲ. ನೋಡು, ನಮ್ಮಿಬ್ರ ಮಧ್ಯೆ ಏನೇ ಡಿಫ್ರೆನ್ಸ್ ಇರ್ಬೋದು, ಆದ್ರೆ ನಮ್ ಯಜಮಾನ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಕಣೆ, ನೀನೇ ಕಾಪಾಡ್ಬೇಕು ಕಣೆ. ನಮ್ ಯಜಮಾನ್ರೆ ನಾನ್ ಕಾಪಾಡ್ದಿರ ಇರ್ತೀನ? ಅವರು ನನ್ನ ಯಜಮಾನ್ರು. ಅವರು ನನಗೂ ಯಜಮಾನ್ರು. ತಲೆ ವಿಷಯ ಹೇಳ್ಬಿಡ್ಲಾ? ಲೇ, ಯಾರಿಗೂ ಗೊತ್ತಾಗ್ದಾಗೆ ಇದನ್ನ ಬಿಸಾಕ್ಬಿಡೋಣ ಕಣೋ. ಆದ್ರೂ ಬಾವ ಯಾಕೋ ಹೀಗ್ ಮಾಡಿದ್ರು? ನೀ ಪೇಪರ್ ಓದಲ್ವಾ? ದುಡ್ಡಿನ ವಿಷಯಕ್ಕೆ ಕೊಲೆಗುಳೆ ಆಗೋಗುತ್ತೆ. ರಾವಣನ್ನ ಯಾಕೆ ಸಾಯಿಸಿದ್ದು? ಲೇ, ಅತ್ತೆ ಬಂದ್ರಲ್ಲೋ. ಈಗೇನೋ ಮಾಡೋದು? ನಡಿ, ಹೌದು ನಡಿ. ಎಲ್ಲಿಟ್ಟೆ ಅಂತ ಗೊತ್ತಾಗ್ಲಿಲ್ವೇ? ಅಯ್ಯೋ, ಚೀಲ ತಂದು ಹಾಸಿಗೆ ಮೇಲೆ ಇಟ್ಟಿದ್ದೆ. ಮತ್ತೆ ಏನಾಯ್ತು? ನೀರ್ ಕುಡೀರಿ, ಏನಾಯ್ತು? ಅದು ಲೂಮಲ್ಲಿ ನೋಡ್ಬಿಟ್ಟೆ. ಯಾಕಾದ್ರೂ ನೋಡದ್ನೋ ಅನ್ನಿಸ್ತಾ ಇದೆ. ನಿಮ್ಗೂ ವಾಂತಿ ಬರ್ತಾ ಇದೆಯಾ? ವಾಂತಿ ಏನಮ್ಮ, ಕಲ್ಲಳೆ ಬಾಯಿಗೆ ಬರ್ತಾ ಇದೆ. ಬರ್ಲಿ, ಬಂದ್ರೂ ಪರವಾಗಿಲ್ಲ. ಆದ್ರೆ ನೀವ್ ರೂಮ್ ಹೋದ್ ವಿಷಯ, ಅಲ್ಲ ಅದನ್ನ ನೋಡಿದ ವಿಷಯ ಯಾರಿಗೂ ಹೇಳ್ಬಾರ್ದು. ನೀವೇನಾದ್ರೂ ಅಪ್ಪಿ ತಪ್ಪಿ ಹೇಳ್ಬಿಟ್ರೆ ನಿಮ್ ಮಗನ್ ತಲೆ ಹಾರೋಗುತ್ತೆ. ಈಗ ನಾವ್ ಏನು ನೋಡಿಲ್ಲ ಅನ್ಕೊಂಡು ಟಿವಿ ನೋಡೋಣ. ಇದೀಗ ತಾನೇ ಬಂದ ಸುದ್ದಿ. ನಗರದಲ್ಲಿ ಒಂದು ಬರ್ಬರ ಕೊಲೆ ನಡೆದಿದೆ. ಬಡ್ಡಿ ವ್ಯವಹಾರ ಮಾಡುತ್ತಿದ್ದ ಬಂಗಾರಯ್ಯ ಎಂಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ತಲೆ ಕತ್ತರಿಸಿ ಕೊಲೆ ಮಾಡಿದ್ದಾರೆ. ಆತನ ಶರೀರ ಪತ್ತೆಯಾಗಿದ್ದರೂ ತಲೆ ಎಲ್ಲಿದೆ ಎಂಬುದು ಇನ್ನೂ ತಿಳಿಯುತ್ತಿಲ್ಲ. ಆತನಿಗೆ ಮೊದಲೇ ತಲೆ ಇರಲಿಲ್ಲ ಅಂತ ಅಕ್ಕಪಕ್ಕದವರು ತಿಳಿಸಿದ್ದಾರೆ. ಕೊಲೆಯಾದ ವ್ಯಕ್ತಿಯ ತಲೆ ಯಾರಿಗಾದರೂ ಸಿಕ್ಕಿದರೆ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕು ಎಂದು ಪೊಲೀಸ್ ಮಹಾನಿರ್ದೇಶಕರು ಜನರಲ್ಲಿ ವಿನಂತಿಸಿದ್ದಾರೆ. ಈವರೆಗೂ ಸರ ಮಾಂಗಲ್ಯವನ್ನು ಕದಿಯುತ್ತಿದ್ದ ಕಳ್ಳರು ಈಗ ತಲೆಯನ್ನು ಅಪಹರಿಸುತ್ತಿದ್ದಾರೆ. ಅದನ್ನೇ ಮಾಡ್ತಾ ಇದ್ದೀವಿ. ಅಲ್ಲೇ ಹಂಗೆ ತಗೊಂಡ್ ಹೋಗೋದ್ ಬೇಡ, ಬಟ್ಟೆಲಿ ಸುತ್ತಿ ತಗೊಂಡೋಗೋಣ.
ಬಿಟ್ಲ ಯಾಕೆ ಒಳ್ಳೆ ಬೆದ್ರಿದ್ ಬೊಂಬೆ ತರ ಎದುರ್ತಾ ಇದ್ಯಾ? ಒಂದ್ ವೇಳೆ ಇಲ್ಲಿ ಬಾಡಿ ಸಿಕ್ಬಿಟ್ರೆ ಬಾಡಿ ಸಿಕ್ಕ್ರೆ ಈ ತಲೆ ಅದಕ್ಕೆ ಜೋಡಿಸ್ಬಿಟ್ಟು ಹೊಟ್ಟೋಗೋಣ. ನನ್ ಕೈಲಿ ಆಗಲ್ಲಪ್ಪ. ಮತ್ತೇನಿಕ್ ನಾವಿಲ್ಲಿ ಬಂದಿರೋದು? ಇದನ್ ಮಣ್ಣ್ ಮಾಡೋದಕ್ಕೆ. ಮತ್ತ ಅದನ್ನ ಮಾಡ್ಬಿಟ್ಟು ಮುಂದಿನ ಕೆಲ್ಸ ನೋಡ್ಕೊಳ್ಳೋಣ ಬಾ. ಬರೀ ತಲೆನ್ ಮಾತ್ರ ಮಣ್ಣ್ ಮಾಡಿದ್ರೆ ತಲೆದೊಬ್ಬ ಬಾಡಿ ನುಡ್ಕೊಂಡು ಎಲ್ಲಾ ಕಡೆ ಬಂದ್ಬಿಡತ್ತೆ. ಆಮೇಲೆ ನಮ್ ರೂಮ್ಗೆ ಬಂದ್ರೆ ಏನೋ ಮಾಡೋದು? ಇಲ್ಲ ಕಣೋ, ಅಕಸ್ಮಾತ್ ಬಂದ್ರೆ ಮಸಾಲೆ ದೋಸೆ ಕೊಟ್ರೆ ಹೊಟ್ಟೋಗುತ್ತೆ. ಹೌದಾ? ಹಾಗಾದ್ರೂ ಪರವಾಗಿಲ್ಲ. ಬಾ, ಮಣ್ ಮಾಡಕ್ಕೆ ಜಾಗ ಹುಡ್ಕೋಣ. ನನಗ ಅಲ್ಲ ಕಣೋ, ಈ ತಲೆಗೆ ಬಾ. ಈ ಮಣ್ಣಿನ ಗುಡ್ಡೆ ತೆಗೆದ್ರೆ ಹಳ್ಳ ಸಿಗುತ್ತೆ, ಅದ್ರಲ್ಲಿ ತಲೆನ ಹಾಕಿ ಮುಚ್ಬಿಡೋಣ. ಏನೋ ಮಾಡ್ತಾ ಇದೀಯಾ? ಸತ್ತವ್ರ ಆತ್ಮಕ್ಕೆ ಒಂದ್ ನಿಮಿಷ ಶಾಂತಿ ಕೋರಿದ್ರೆ ಅವ್ರ ದೆವ್ವಾಗಿ ಬಂದು ನಮ್ಮನ್ ಕಾಣಲ್ವಂತೋ. ಹಾಗಿದ್ರೆ ಇನ್ನೂ ಒಂದ್ ನಿಮಿಷ ಜಾಸ್ತಿ ಮಾಡೋಣ. ಲೇ ಬಿಟ್ಲ, ಯಾರೋ ಬರ್ತಾ ಇದಾರೋ, ನಡಿ ಹೋಣ. ಈ ಕಡೆ ನಡಿಯೋ. ನಾನು ಹುಡುಕಿದ ಮೇಲೆ ಮುಗಿ. ಆ ನಿಧಿ ಇನ್ನೆಲ್ಲೂ ಹೋಗಲ್ಲ, ಅಲ್ಲೇ ಇರ್ಬೇಕು. ಗುರುಗಳೇ, ನಿಧಿ ಭೂಮಿ ಒಳಗಡೆನೆ ಓಡಾಡುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನಾ? ಹೌದು, ಯಾವುದೋ ಊರಿನಲ್ಲಿರೋ ನಿಧಿ ಇನ್ನೆಲ್ಲೋ ಹೊರಟೋಗುತ್ತೆ. ಈ ಭೂಮಿ ಒಳಗಡೆ ನೀರು ಹರಿದಾಡುತ್ತಲ್ಲ, ಹಾಗೆ ಯಾರಿಗೆ ಪುಣ್ಯ ಇರುತ್ತೋ ಅವ್ರಿಗೆ ಸಿಕ್ಕುತ್ತೆ. ಈಗ ನನಗೆ ಪುಣ್ಯ ಇದೆ, ನನಗೆ ಸಿಕ್ಕುತ್ತೆ. ಹಾಗಾದ್ರೆ ಇವತ್ತು ನಿಧಿ ಸಿಗೋದು ಗ್ಯಾರಂಟಿನಾ ಗುರುಗಳೇ? ಹೌದು ಕಣೋ ಶಿಷ್ಯೋತ್ತಮ. ಇದೇ ಜಾಗದಲ್ಲಿ ನಿಧಿ ಸಿಕ್ಕುತ್ತೆ ಅಂತ ಗುರುತು ಮಾಡಿ ಕಡ್ಡಿ ಸಿಕ್ಸಿಟ್ಟಿದ್ದೇನೆ ನೋಡೋ. ಇವತ್ತು ಅಮಾವಾಸ್ಯೆ, ಕಾಳಿಕಾ ದೇವಿನ ಬಹಳ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆಕೆನ ನಾವು ಒಲಿಸ್ಕೊಂಡ್ರೆ ಭೂಮಿ ಒಳಗಡೆ ಇರೋ ನಿಧಿ ನಮ್ಮ ವಶ ಆಗುತ್ತೆ. ನಡಿ, ಪೂಜೆ ಗಣಿ ಮಾಡ್ಕೊಳ್ಳೋಣ. ಮೊದ್ಲು ಏನೋ ಮಾಡ್ತಾ ಇದಾರೆ. ನಾವು ಅಲ್ಲಿ ತಲೆ ಹೂತಿರೋ ವಿಷಯ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಮಾಟ ಮಾಡ್ತಿದಾರ ಕಣೋ. ಯಾರ ಮೇಲೂ? ನಮ್ಮೇಲೆ. ಬೇಡ ಅಂತ ಹೇಳೋಣ ಬಾರೋ. ಬೇಡ, ಎಲ್ಲ ಮುಗಿಯೋರ್ಗು ಕಾಯೋಣ, ಆಮೇಲೆ ಒಟ್ಟಿಗೆ ಅವ್ರ ಕಾಲಿಗೆ ಬಿಟ್ಬಿಡೋಣ. ಹೇಳ್ತಾ ಇರೋದು ಕನ್ನಡ ಮೀಡಿಯಂ ಮಂತ್ರಗಳು ಕಣೋ. ದೇವ್ರಿಗೆ ಇಂಗ್ಲಿಷ್ ಬರುತ್ತೆ, ಇವ್ರು ಯಾರೋ ಲೋಕಲ್ ಮಂತ್ರವಾದಿಗಳಿರ್ಬೇಕು. ಜೈ ಕಾಳಿಕಾ ಮಾತೆ. ಅಮಾವಾಸ್ಯೆ ದಿನ ನಿನ್ನ ಪೂಜೆ ಮಾಡಿದ್ದೀನಿ, ತಪಸ್ಸು ಮಾಡಿದ್ದೀನಿ. ಆ ನಿಧಿ ಎಲ್ಲೇ ಇದ್ರು ಇಲ್ಲಿಗೆ ಬಂದು ನನ್ನ ಕೈವಶ ಆಗಬೇಕು. ಜೈ ಕಾಳಿಕಾ ಮಾತೆ. ಶಿಷ್ಯ, ಈಗ ನಿಧಿ ಅಲ್ಲಿಗೆ ಬಂದಿರುತ್ತೆ, ಹೋಗಿ ತೆಗಿ. ಆಯ್ತು ಗುರು. ನಿಧಿ ಸಿಕ್ತು. ನಿಧಿ ಸಿಕ್ತಾ? ಗುರುಗಳೇ, ಗುರುಗಳೇ, ನಿಧಿ ಸಿಕ್ತಾ? ಸಿಕ್ತು ಗುರುಗಳೇ. ಎಸೆ ಎಸೆ. ಧನ್ಯೋಸ್ಮಿ ತಾಯಿ. ಜೈ ಕಾಳಿಕಾ ಮಾತೆ. ಏನಾಯ್ತು ಗುರುಗಳೇ? ಏನ್ ಮಾಡೋದು ಗುರುಗಳೇ? ಮತ್ತೆ ನಮ್ ಕೈಗೆ ಬಂತಲ್ಲ. ಇಲ್ಲೇ ಇದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಹಿಡ್ಕೊ ನಿಮಿಷ. ಇದನ್ನ ಎಲ್ಲಿಗೆ ಅಂತ ತಗೊಂಡು ಹೋಗೋದು? ಸಾಕಿಗಣೋ ಇದ್ರ ಸವಾಸ, ಅದ್ರ ಸಂಸ್ಕಾರನ ಅವ್ರ ಅಪ್ಪ ಮಾಡ್ಕೋತಾನೆ. ಕರೆಕ್ಟ್ ಆಗಿ ಹೇಳ್ದೆ. ಇದನ್ನ ಇಲ್ಲೇ ಎಲ್ಲರೂ ಇಟ್ಬಿಟ್ಟು ಹೊಟ್ಟೋಗೋಣ. ಯಾವ್ದಾದ್ರೂ ನಾಯಿ ಬಂದು ಬ್ಯಾಗ್ ಬಾಯಿ ಹಾಕಿ ತಲೆ ಕಚ್ಕೊಂಡು ಮತ್ತೆ ನಮ್ ಮನೆಗ್ ತಂದ್ಬಿಟ್ರೆ? ಈ ತಲೆ ನಮ್ಮನೆಯಿಂದ ಬಂದಿರೋದು ಅಂತ ನಾಯಿಗೆ ಹೇಗೋ ಗೊತ್ತಾಗುತ್ತೆ? ಬ್ಯಾಗ್ ನ ಮೂಸ್ ನೋಡತ್ತೆ, ವಾಸನೆ ಹಿಡ್ಕೊಂಡ್ ಬಂದ್ಬಿಡತ್ತೆ. ಹೋಗ್ಲಿ ಬಿಡಿ, ಏರಿಯಲ್ಲಿ ಯಾವ ನಾಯಿಗಳು ಇಲ್ಲ. ಈ ಜಾಗ ಪ್ರಶಸ್ತವಾಗಿದೆ ಕಣೋ.
ನೋಡೋ ಯಾರು ಇದಾರ? ಯಾರು ಇಲ್ಲ ಕಣೋ. ನಡಿ ಬಾಗಿಲ್ಲೇ ಇಟ್ಟು ಹೊರಟ್ಬಿಡೋಣ. ಸದ್ಯಕ್ಕೆ ಪೀಡ ತೊಲಗ್ತು. ಏ ಸೌಮ್ಯ ನಿಂತ್ಕೊಳ್ರಿ.